ಕಲಬುರಗಿ ಕೆಎಸ್ಆರ್ಟಿಸಿ ನಿಗಮಗಳ ಎಸ್ಸಿ, ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೆಕೆಆರ್ಟಿಸಿ ಎಸ್ಸಿ, ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವಲಯ ಸಮಿತಿ ಕಲಬುರಗಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಹಾಗೂ 76ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ದೇವರಾಜ ಎಸ್ ಚೌರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಸ್ಥಳ ಬಯಲು ರಂಗಮಂದಿರ ಕೆಕೆಆರ್ಟಿಸಿ ವಿಭಾಗ 1 ಕಲಬುರಗಿ. ಇದೇ ಸಂದರ್ಭದಲ್ಲಿ ಶಿವಪುತ್ರ ಬೆಳಮಗಿ, ಹನುಮಂತ ಕಪ್ನೂರ್ ಹಾಜರಿದ್ದರು. ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇಡೀ ವಿಶ್ವದಲ್ಲಿ ಕೇವಲ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶಕ್ಕೆ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಮಾನವ ಅಂತ ಘೋಷಣೆ ಮಾಡಿದೆ. ಅಂದರೆ ವಿಶ್ವಕ್ಕೆ ಬೇಕಾದಂಥ ಕೆಲವು ವಿಷಯಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಈ ದೇಶದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಅನೇಕ ದೇವಾನುದೇವತೆಗಳು, ಶರಣರು, ಸಂತರು, ಬುದ್ಧ, ಬಸವಣ್ಣ, ಅನೇಕ ಹೋರಾಟಗಾರರು ಸಾಕಷ್ಟು ಈ ಸಮಾಜವನ್ನು ಸುಧಾರಣೆ ಮಾಡಬೇಕು. 12ನೇ ಶತಮಾನದಲ್ಲಿ ಬಸವಣ್ಣವರ ಅನುಭವ ಮಂಟಪದಲ್ಲಿ ಕುಲುಕೊಬ್ಬರು ಶರಣರು ಸೇರಿ ಧರ್ಮದ ದಾರಿಯನ್ನು, ಸಂಸ್ಕಾರವನ್ನು ಕೊಡಬೇಕು, ಮನುಷ್ಯ ಜನ್ಮ ಒಂದೇ, ಮಾನವ ಜನ್ಮ ಒಂದೇ, ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿದ್ರು ಕೂಡ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಬರಗೊಡಲಿಕ್ಕೆ ಆಗಲಿಲ್ಲ. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಬಂತು, ಸ್ವತಂತ್ರ ಬಂದಾಗಿನಿಂದ ಪೂಜ್ಯ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಶಾಯಿ, ಅನೇಕ ಭಾಷೆಗಳನ್ನು ಮಾತನಾಡ್ತಕ್ಕಂಥವ್ರು, ಅನೇಕ ಜಾತಿಗಳನ್ನಿರ್ತಕ್ಕಂಥ ಈ ದೇಶಕ್ಕೆ ಸಮರ್ಪಕವಾದಂಥ ಒಂದು ಸಂವಿಧಾನ ಬೇಕು. ಅದನ್ನು ಯಾರ ಕೊರಳಿಗೆ ಕಟ್ಟಬೇಕು ಅಂತಕ್ಕಂಥದ್ದು ಚರ್ಚೆ ಬಂದಾಗ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ, ಸುಮ್ಮನೆ ವಿದ್ಯಾಭ್ಯಾಸ ಅಲ್ಲ, ವಿದ್ಯಾಭ್ಯಾಸ ಭಾಳ ಮಂದಿ ಮಾಡ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಹಣ ಇರ್ತದೆ, ಎಲ್ಲೋ ಹೋಗಿ ಕಲಿತು ಏನೋ ಬರ್ತಾರೆ. ಆ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಕಷ್ಟ, ನಷ್ಟ, ನೋವು, ನಲಿವು, ಆಗಿನ ಪರಿಸ್ಥಿತಿ, ಮನುಷ್ಯರಂತೆ ಕಾಣದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಇಡೀ ದೇಶಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಯಾವ ರೀತಿ ಕಷ್ಟಪಟ್ಟು ಓದಿರಬಹುದು. ನಾವು ಊಹೆಗೂ ಕೂಡ ಕಲ್ಪನೆ ಆಗದೇ ಇರತಕ್ಕಂಥ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆಗೆ ಹೋಗ್ತಾರೆ. ಈ ಸಮರ್ಪಕವಾದಂಥ ಸಂವಿಧಾನವನ್ನು ಬರೀಲಿಕ್ಕೆ ಎಲ್ಲ ರೀತಿಯಿಂದ ಅನುಭವವನ್ನು ಹೊಂದಿರತಕ್ಕಂಥ ಬಾಬಾ ಸಾಹೇಬ್ ಕೊರಳಿಗೆ ಈ ಸಂವಿಧಾನ ಬರೀಲಿಕ್ಕೆ ಕೊಡ್ತಾರೆ. ಅದೆಲ್ಲ 1949ವರೆಗೆ 2 ವರ್ಷ ಮುಂದಿನ ತಿಂಗಳು ಸಾಕಷ್ಟು ಎಲ್ಲ ಸಂವಿಧಾನದ ಅನೇಕ ಸದಸ್ಯರು ಕೂಡ ಬಿಟ್ಟು ಹೋದರೂ ಕೂಡ ಒಬ್ಬರೇ ಇಡೀ ವಿಶ್ವದ ಎಲ್ಲ ಸಂವಿಧಾನವನ್ನು ಓದಿ ಭಾರತದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ತಾವು ಪಟ್ಟಿರ್ತಕ್ಕಂಥ ಕಷ್ಟ, ನೋವು, ನಲಿಗಳನ್ನು ಅಧ್ಯಯನ ಮಾಡಿಕೊಂಡು ಅದನ್ನು ಗಮನದಲ್ಲಿಟ್ಟುಕೊಂಡು ಈ ದೇಶಕ್ಕೆ ಯಾವ ರೀತಿ ಸಂವಿಧಾನ ಕೊಡಬೇಕಂತ ಹೇಳಿ ಅದನ್ನು ಭಾಳ ಅಚ್ಚುಕಟ್ಟಾಗಿ ಬರೆದಿದ್ದರ ಫಲವಾಗಿ ಇವತ್ತು 75-76 ವರ್ಷಗಳಾದರೂ ಕೂಡ ಇಡೀ ಭಾರತ ದೇಶ ಹೊರದೇಶದಿಂದ ಆಹಾರವನ್ನು ತಂದು ತಿಂತಕ್ಕಂಥ ದೇಶ, ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ದೇಶ, ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಕಲಬುರಗಿಯಲ್ಲಿ ಕೇವಲ ಒಂದೇ ಒಂದು ಹೈಸ್ಕೂಲ್ ಇರ್ತಕ್ಕಂಥ ದೇಶ, ಇವತ್ತು 5-6 ವಿಶ್ವವಿದ್ಯಾಲಯಗಳು, ಇಡೀ ವಿಶ್ವಕ್ಕೆ ನಾವು ಎಲ್ಲ ಇಂಜಿನಿಯರ್ಸ್ಗಳನ್ನ, ಡಾಕ್ಟರ್ಸ್ಗಳನ್ನು, ಆಹಾರವನ್ನು ವಿತರಣೆ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್. ಭಾರತ ದೇಶದಲ್ಲಿ ಅತ್ಯಂತ ಪ್ರಮುಖವಾದಂಥ ಕಾಲಘಟ್ಟದಲ್ಲಿ ಭಾರತ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ ಇವತ್ತು. ಈ ಭಾರತಕ್ಕೆ ಸಂವಿಧಾನವನ್ನು ಯಾಕೆ ಸಮರ್ಪಣೆ ಮಾಡಿದರು ಅನ್ನೋದನ್ನು ನಾವು ಭಾಳ ಎಲ್ಲ ವೇದಿಕೆಗಳಲ್ಲಿ, ಎಲ್ಲ ಮುಖಂಡರುಗಳಲ್ಲಿ ಮತ್ತು ಎಲ್ಲ ವೇದಾಂತಗಳಲ್ಲಿ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ರಾಜಕೀಯವಾಗಿ ಕೂಡ ನಾವು ಇದರ ಅನುಭವಗಳನ್ನು ಪಟ್ಟಿದ್ದೇವೆ. ಭಾರತ ದೇಶದಲ್ಲಿ ಇರುವಂಥ ಬಹುಸಂಖ್ಯಾತ ಜನಗಳ 143 ಕೋಟಿ ಜಾತಿ, 143 ಕೋಟಿ ಜನ ಏನಿದ್ದಾರೆ, ಈ 143 ಕೋಟಿಗಳಲ್ಲಿ ಭಾಳ ಸಂಪನ್ಮೂಲ ಬುದ್ಧವಾದಂಥ ಒಂದು ಭಾರತ ದೇಶದಲ್ಲಿ 143 ಜಾತಿಗಳೂ ಇದೆ. ಹಾಗಾಗಿ ಈ 143 ಜಾತಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನ್ವಯಿಸಿರ್ತಕ್ಕಂಥದ್ದೇ. ಆದರೆ ಮನುಧರ್ಮದಲ್ಲಿ ಮತ್ತು ಉಳಿದಂಥ ಹಿಂದುಳಿದ ಪಂಗಡಗಳಲ್ಲಿ ಇನ್ನು ಮೇಲ್ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳನ್ನು ಒಳಗೊಂಡಂಥ ಈ ಭಾರತ ದೇಶಕ್ಕೆ
ಒಂದು ಪ್ರಬುದ್ಧತೆಯನ್ನು ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಗುಲ್ಬರ್ಗಾ ವಿಭಾಗದಲ್ಲಿ ಈ ದಿನ ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಯೋಜನೆಯಲ್ಲಿ ಹಮ್ಮಿಕೊಂಡಂಥ ಈ ಅಂಬೇಡ್ಕರ್ ಜಯಂತಿ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಸನ್ಮಾನ್ಯ ಶ್ರೀ ದೇವರಾಜ್ ಅವರ ಹಾಗೂ ರಾಜ್ಯಾಧ್ಯಕ್ಷರಾದಂಥ ಶಿವಕುಮಾರ್ ಹಾಗೂ ಬ್ಯಾಟ್ರಾಜ್ ಪ್ರಧಾನ ಕಾರ್ಯದರ್ಶಿ ಮತ್ತು BMTCಯಿಂದ ಬಂದಿರತಕ್ಕಂಥ KM ಯೋಗಾನಂದ ಎನ್ ರಾಮಯ್ಯ ಉಳಿದಂಥ ನಮ್ಮ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಂದ ಭಾಳ ಯಶಸ್ವಿಯಾಗಿ ನಡೆದಿರೋದು ಇವತ್ತು ನಾವು ಎಲ್ಲರೂ ಖುಷಿ ಪಡಬೇಕಾದಂಥ ದಿನ. ಹಾಗಾಗಿ ಇವತ್ತಿನ ಈ ಸಮರ್ಪಣಾ ದಿನಾಚರಣೆಯನ್ನು ಸಮರ್ಪಕವಾಗಿ ನಡೆಸಿಕೊಟ್ಟಂಥ ಗುಲ್ಬರ್ಗಾ ವಿಭಾಗದ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಲಘುಮಯ್ಯ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ದೇನೆ ಮತ್ತು ಈಗ ಗೌರವಾಧ್ಯಕ್ಷರಾಗಿ ಮುಂದುವರಿತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ SC/ST ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿ ಉತ್ಸವ ಜೊತೆಗೆ ಇವತ್ತಿನ ದಿವಸ ನವೆಂಬರ್ 26 ಭಾರತಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನಾಚರಣೆ ಸಹ ನಮ್ಮ ಸಂಘಟನೆ ವತಿಯಿಂದ ಇಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಪೂಜ್ಯರಾಗಿರ್ತಕ್ಕಂಥ ಹವಾ ಮಲಿನಾಥ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದರು ಮತ್ತು ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ದಕ್ಷಿಣ ಮತಕ್ಷೇತ್ರದ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು ಸಹ ಏನಪ್ಪ ಅಂದ್ರೆ ಜ್ಯೋತಿ ಬೆಳೆಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೊತೆಗೆ ನಮ್ಮ ಜೊತೆ ನಮ್ಮ ರಾಜ್ಯದ ಸಂಘಟನೆಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಲಘುಮಯ್ಯ ಅವರು ಮತ್ತು ಇನ್ನೊಂದು 40/78 ಸಂಘಟನೆ KM ಯೋಗಾನಂದರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ D ಪ್ರಸಾದ್ ಅವರು ಜೊತೆಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬ್ಯಾಟ್ರಾಜ್ ಅವರು ಮತ್ತು ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ KV ಶಿವಕುಮಾರ್ ಅವರು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬಿಜಾಪುರ ಮತ್ತು ಇನ್ನಿತರ ಬೀದರ್ ಎಲ್ಲ ವಿಭಾಗದಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಸಭೆಯಲ್ಲಿ ಬಂದು ಈ ಸಭೆ ಯಶಸ್ವಿಗೊಳಿಸೋಕ್ಕಾಗಿ ಅವರಿಗೆ ಈ ಸಭೆ ಮುಖಾಂತರ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಹೆಸರು ದೇವರಾಜ್ SC ಅವರಂತ, ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ SC/ST ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ.